ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ 63ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಇಂದು ನಾನು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸೇರಿ 22 ವರ್ಷಗಳು ಮುಕ್ತಾಯಗೊಳಿಸಿ ಇಂದಿನಿಂದ 23ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದೇನೆ. ಅಂದು ನಾನು ಇಲಾಖೆಗೆ ಸೇರಲು ಸಹಕರಿಸಿದ ಎಲ್ಲರಿಗೂ ಸಹ ಈ ದಿನ 63ನೇ ಸುತ್ತಿನ ಪಾದಯಾತ್ರೆಯನ್ನು ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಕೈಗೊಂಡು ನನಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಸಹ ಕೃತಜ್ಞತಾ ಭಾವದಿ ಧನ್ಯವಾದಗಳನ್ನು ಅರ್ಪಿಸುವ ಹಾಗೂ ಈ ಕ್ಷೇತ್ರದ ಅಮ್ಮನವರು ನನಗೆ ಅಂದು ಸಹಕರಿಸಿ ಇಲಾಖೆಯಲ್ಲಿ ಒಂದೊಂದು ಮೆಟ್ಟಿಲು ಮೇಲೆತ್ತಿ ಬರಲು ಸಹಕರಿಸಿದ ಎಲ್ಲರಿಗೂ ಸಹ ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಒಳ್ಳೆಯದು ಆಗಲಿ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ ಈ ಪಾದಯಾತ್ರೆಯನ್ನು ಕೈಗೊಳ್ಳುತ್ತಿದ್ದೇನೆ. ಪ್ರಸ್ತುತ ಅಂದು ನನ್ನ ಹುಟ್ಟಿನಿಂದಲೂ ನಮ್ಮ ತಂದೆ ತಾಯಿಯರು ನಮಗೆ ಆಶೀರ್ವದಿಸಿ ಪೋಷಿಸಿ ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸಿ ನನಗೆ 23ನೇ ವಯಸ್ಸಿನಲ್ಲಿ ನನಗೆ ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಸಿಕ್ಕಿರುತ್ತದೆ. ಪ್ರಸ್ತುತ ಅಂದು ಈ ಹುದ್ದೆಗೆ ಬರಲು ನನ್ನ ಪ್ರಯತ್ನವು ಏನೇನೂ ಸಹ ಇಲ್ಲ. ಅಂದು ನಾನು ನಮ್ಮೂರಿನ ನಾಗರಾಜಣ್ಣನವರ ಮನೆ ಮೇಲ್ಭಾಗದಲ್ಲಿ ಫಸ್ಟ್ ಇಯರ್ ಇಂಗ್ಲೀಷ್ ಮತ್ತು ಫೈನಲ್ ಇಯರ್ BA ಎಕನಾಮಿಕ್ಸ್ ಎರಡೂ ಪರೀಕ್ಷೆಗಳು ಸೋಮವಾರದಂದು ಇದ್ದ ಕಾರಣ ಬೆಳಗ್ಗೆ ಮತ್ತು ಸಂಜೆ ಮಧ್ಯಾಹ್ನ 2 ಪರೀಕ್ಷೆಗಳನ್ನು ಬರೆಯಬೇಕಾದ ಕಾರಣ ನಾನು ನಾಗರಾಜಣ್ಣನವರ ಮನೆಯ ಮೇಲ್ಭಾಗದಲ್ಲಿ ಓದುತ್ತಾ ಕುಳಿತಿದ್ದೆ. ನನ್ನ ವಿದ್ಯಾಭ್ಯಾಸದ ಗುರು, ನನ್ನ ಸ್ನೇಹಿತ, ನಮ್ಮ ಸಂಬಂಧಿ, ನನ್ನ ಇಂದಿನ ಭವಿಷ್ಯದ ಯಶಸ್ಸಿನ ಗುರುವಾದಂತಹ ನನ್ನ ಶ್ರೀಯುತ ರಾಜಶೇಖರ್ ರವರು ನನಗೆ ಬಂದು ಏನು ಮಾಡುತ್ತಿದ್ದೀಯಾ ಎಂದು ಅಂದು ಸುಮಾರು 6:55 ಏನು ಮಾಡುತ್ತಿದ್ದೀಯ ಎಂದು ಕೇಳುತ್ತಾರೆ. ಆಗ ನಾನು ನಾಳೆ ಬೆಳಗ್ಗೆ 2 ಎಕ್ಸಾಮ್ ಉಳಿದವೆ, ನಾನು ಅದರ ಬಗ್ಗೆ ಓದುತ್ತಿದ್ದೇನೆ ಎಂದು ತಿಳಿಸುತ್ತೇನೆ. ಆಗ ಅವನು ಈ ದಿನ 10 ಗಂಟೆಗೆ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ಇದೆ, ನಿನಗೆ ಗೊತ್ತಿಲ್ವಾ, ನೀನು ಎಕ್ಸಾಮ್ ಬರೆಯಲು ಬರುವುದಿಲ್ಲವಾ ಎಂದು ತಿಳಿಸುತ್ತಾನೆ. ಆಗ ನಾನು ಇಲ್ಲ, ನಾನು ಎಕ್ಸಾಮ್ ಬರೆಯಲು ಬರುವುದಿಲ್ಲ, ಪೊಲೀಸ್ ಇಲಾಖೆಯಲ್ಲಿ ನಡೆಸುತ್ತಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯಲು ಬರುವುದಿಲ್ಲ, ನಾಳೆ ಸೋಮವಾರ ದಿನ ಬೆಳಗ್ಗೆ ನಾನು ಒಂದು ಇಂಗ್ಲೀಷ್ ಮತ್ತು ಮಧ್ಯಾಹ್ನ ಒಂದು ಎಕನಾಮಿಕ್ಸ್ ಎಕ್ಸಾಮನ್ನು ಬರೆಯಬೇಕಾಗಿರುತ್ತದೆ, ಅದರ ಬಗ್ಗೆ ನಾನು ವ್ಯಾಸಂಗದಲ್ಲಿ ನಿರತನಾಗುತ್ತಿದ್ದೇನೆ ಎಂದು ತಿಳಿಸುತ್ತೇನೆ. ಆಗ ನನ್ನ ಮಹಾನ್ ಗುರುವಾದ ನನ್ನ ಪ್ರೀತಿಯ ನನ್ನ ವಿದ್ಯಾಭ್ಯಾಸದ ಗುರು ರಾಜಶೇಖರ್ ಅವರು ತಿಳಿಸಿದ್ದೇನೆಂದರೆ, ಹೌದು, ನಾಳೆ ಎಕ್ಸಾಮ್ ಬರೆದು ಮುಂದೇನು ಮಾಡುತ್ತೀಯಾ ಎಂದು ಕೇಳುತ್ತಾನೆ. ಆಗ ನಾನು ಪದವಿಯನ್ನು ಪೂರ್ತಿಗೊಳಿಸುತ್ತೇನೆ, ಯಶಸ್ವಿಯಾಗಿ ಪಾಸಾಗಿ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಲು ಸಜ್ಜಾಗುತ್ತೇನೆ ಎಂದು ತಿಳಿಸುತ್ತೇನೆ. ಆ ಸುಸಂದರ್ಭದಲ್ಲಿ ಮುಂದಿನ ಭವಿಷ್ಯದ ನೀನು ಈ ಪರೀಕ್ಷೆಗಳನ್ನು ಬರೆದು ತದನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಬೇಕಾದರೆ ನಿನಗೆ ಸಾಕಷ್ಟು ಸಮಯ ಹಿಡಿಯುತ್ತದೆ. ಅದೇ ಸ್ಪರ್ಧಾತ್ಮಕ ಪರೀಕ್ಷೆಯು ಈ ದಿನ ಇರುತ್ತದೆ. ಮುಂದೆ ನೀನು ಕೆಲಸಕ್ಕೆ ಸೇರಬೇಕೆಂದರೆ ಈ ಪರೀಕ್ಷೆಯನ್ನು ನೀನು ಬರೆಯಬೇಕು ಎಂದು ನನಗೆ ಮನವರಿಕೆ ಮಾಡಿ ಜ್ಞಾನೋದಯ ಮಾಡುತ್ತಾನೆ. ಆ ಕ್ಷಣದಲ್ಲಿ ನಾನು ಹೌದು, ನಾನು ನಾಳೆ ಪರೀಕ್ಷೆ ಬರೆದು ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆಗೆ ಸೇರಬೇಕಂತಂದರೆ ನನಗೆ ಈ ರೀತಿಯ CET ಎಕ್ಸಾಮ್ಗಳನ್ನು ಬರೆಯಲೇಬೇಕು. ಆ CET ಎಕ್ಸಾಮ್ ಈ ದಿನವಿರುವುದರಿಂದ ನಾನು ಮೊದಲು ನನ್ನ ಭವಿಷ್ಯದ ಸರ್ಕಾರಿ ಉದ್ಯೋಗದ ಕನಸಾದಂತಹ ಈ ಹುದ್ದೆಯ ಪರೀಕ್ಷೆಯನ್ನು ಬರೆಯೋಣ ಎಂದು ತೀರ್ಮಾನಿಸಿ ನನ್ನ ಸಮಯ ಆಗುವ 6:55 ಆಗಿರುತ್ತದೆ. ನನಗೆ ಜ್ಞಾನೋದಯ ನೀಡಿದಂತಹ ನನ್ನ ರಾಜಶೇಖರ ನನ್ನ ಗುರು
ಇಂದಿನ ಈ ಯಶಸ್ಸಿನ ನನ್ನ ಗುರು. ನಾನು ತಿನ್ನುವ ಒಂದೊಂದು ಹಗುಳಿನ ಅನ್ನದ ನನ್ನ ಹಿತೈಷಿ ಅವರ ಮಾರ್ಗದರ್ಶನದಂತೆ ನಾನು ಆ ಕ್ಷಣ ಬಹು ಬೇಗನೆ ಎದ್ದು ರೆಡಿಯಾಗಿ 7 ಗಂಟೆಗೆ ಬಸ್ಸು ನಿಂತಿರುತ್ತದೆ. 5 ನಿಮಿಷಗಳಲ್ಲಿ ಮುಖ ತೊಳೆದುಕೊಂಡು ನಾನು ಹಾಲ್ ಟಿಕೆಟನ್ನು ತೆಗೆದುಕೊಂಡು ನನ್ನ ರಾಜಶೇಖರ ಬಸ್ಸನ್ನು 1-2 ನಿಮಿಷ ನಿಲ್ಲಿಸಿರುತ್ತಾನೆ. ನಾನು ಆತನ ಜೊತೆಯಲ್ಲಿ ಹೋಗುತ್ತೇನೆ. ನನಗೆ ಪರೀಕ್ಷೆ ಯಾವ ರೀತಿ ಬರೆಯಬೇಕು, ಏನು ಮಾಡಬೇಕು ಎಂಬುದೇ ನನಗೆ ಗೊತ್ತಿರುವುದಿಲ್ಲ. ಆತನು ನನ್ನನ್ನು ಮಡಿವಾಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕರೆದುಕೊಂಡು ಹೋಗಿ ನಿಲ್ಲಿಸಿ, ಅಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಇದ್ದಂತಹ ನನ್ನ ಎಕ್ಸಾಮ್ ಸೆಂಟರನ್ನು ವಿಜಯನಗರ ಶಾರದಾ ಶಾಲೆ ಇಲ್ಲಿ ಇರುತ್ತದೆ, ಇಲ್ಲಿಗೆ ಹೋಗು ಎಂದು ಹೇಳುತ್ತಾನೆ. ನನಗೆ ಬರೆಯಲು ಕಪ್ಪು ಬಣ್ಣದ ಪೆನ್ ಸಹ ಇರುವುದಿಲ್ಲ. ಆ ಸುಸಂದರ್ಭದಲ್ಲಿ ಆತನು ನನಗೆ ಆತನ ಬಳಿ ಇದ್ದಂತಹ 2 ಪೆನ್ನುಗಳಲ್ಲಿ ಒಂದನ್ನು ನನಗೆ ನೀಡುತ್ತಾನೆ. ಹಾಗೂ ಮೆಜೆಸ್ಟಿಕ್ಗೆ ಬಂದು ಅಲ್ಲಿ ಪ್ಲಾಟ್ಫಾರಮ್ ಹುಡುಕಿ ವಿಜಯನಗರ ಬಸ್ ಹತ್ತಿಸಿ ನೀನು ಹೋಗು ಸರ್. ಕಂಡಕ್ಟರ್ಗೂ ಸಹ ಹೇಳುತ್ತಾನೆ, ಸರ್ ನಮ್ಮ ಸ್ನೇಹಿತ ವಿಜಯನಗರ ಎಕ್ಸಾಮ್ ಸೆಂಟರ್ ಬಳಿ ಬಸ್ ಸ್ಟಾಪಿನ ಬಳಿ ಸ್ವಲ್ಪ ಎಚ್ಚರಿಸಿ ಇಳಿಸಿಬಿಡಿ ಎಂದು ಕಂಡಕ್ಟರ್ವರೆಗೂ ಸಹ ತಿಳಿಸುತ್ತಾನೆ. ನಾನು ಅಂದು ಹೋಗಿ ವಿಜಯನಗರ ಆ ಶಾಲೆಯಲ್ಲಿ ಪರೀಕ್ಷೆ ಬರೆಯುತ್ತೇನೆ. ತದನಂತರ ಪೊಲೀಸ್ ಇಲಾಖೆಗೂ ಸಹ ಆಯ್ಕೆಯಾಗುತ್ತೇನೆ. ಅಂದು ನನಗೆ ಜ್ಞಾನೋದಯವನ್ನು ನೀಡಿ ನನ್ನ ಭವಿಷ್ಯದ ಭದ್ರ ಬುನಾದಿಯನ್ನು ಹಾಕಿಕೊಳ್ಳಲು ಯಶಸ್ವಿ ಮಾರ್ಗವನ್ನು ತೋರಿಸಿದ ನನ್ನ ರಾಜಶೇಖರ, ನಮ್ಮ ಸಂಬಂಧಿಕರಾದಂತಹ ನನ್ನ ಗುರು, ನನ್ನ ಮಾರ್ಗದರ್ಶಕರಾದಂತಹ ರಾಜಶೇಖರನವರಿಗೆ ಇಂದು ನಾನು ಈ 63ನೇ ಸುತ್ತಿನ ಪಾದಯಾತ್ರೆಯಲ್ಲಿ ಅಮ್ಮನವರು ಈ ಕ್ಷೇತ್ರದಲ್ಲಿ ನಾವು ಮಾಡಿದಂತಹ ಸಕಲ ಕೆಲಸ ಕಾರ್ಯಗಳಲ್ಲೂ ಸಹ ಪ್ರತಿಯೊಂದು ಅಂಶವೂ ಸಹ ನಮ್ಮ ರಾಜಶೇಖರ್ ಅವರಿಗೆ ಸಲ್ಲಬೇಕಾಗುತ್ತದೆ ಎಂದು ತಿಳಿಸುತ್ತಾ, ತದನಂತರ ನಾನು ಬುನಾದಿ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಉತ್ತೀರ್ಣರಾಗಲು ನನಗೆ ಸಹಕರಿಸಿದಂತಹ ನಮ್ಮ ಅಣ್ಣ ಸುರೇಶಣ್ಣನವರು ಹಾಗೂ ಕೊನೆಯ ದಿನ ನನ್ನ ಎಕ್ಸಾಮ್ ಈ ರಾತ್ರಿ ಸುಮಾರು ಹವೇಳೆಯಲ್ಲೂ ಸಹ ನನ್ನ ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಅಪ್ಲಿಕೇಶನನ್ನು ಕಮಿಷನರ್ ಆಫೀಸಲ್ಲಿ ಹಾಕಿಸಿ ರಾತ್ರಿ ಹವೇಳೆಯಲ್ಲೂ ಬಂದು ನನ್ನ ಈ ಎಕ್ಸಾಮ್ ಬರೆಯಲು ಕಾರಣಕರ್ತರಾದಂತಹ ನಮ್ಮ ಸುರೇಶಣ್ಣನವರು ಹಾಗೂ ನನ್ನ ಕನಸುಗಳಿಗೆಲ್ಲವೂ ಸಹ ಆಶೀರ್ವದಿಸಿ ದಾರಿ ತೋರಿಸಿದಂತಹ ನಮ್ಮ ರಮೇಶಣ್ಣನವರು ಹಾಗೂ ಆನಂದ್ ಸರ್ ರವರು ಹಾಗೂ ಈ 3 ಜನರು ನನ್ನ ಈ ಹುದ್ದೆಯನ್ನು ಯಶಸ್ವಿಗೊಳಿಸಲು ಹಾಗೂ ನಮ್ಮ ತಂದೆ ತಾಯಿ ಕುಟುಂಬ ವರ್ಗದವರು ಇದುವರೆಗೂ ಸಹ ನಾನು ಈ ಹುದ್ದೆಯಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬರಲು ಸಹಕರಿಸಿ ನನಗೆ ಮಾರ್ಗದರ್ಶನರಾಗಿರುತ್ತಾರೆ. ಅಂದಿನಿಂದ ಇಂದಿನವರೆಗೂ ನನಗೆ ಸಿಕ್ಕಂತಹ ಹುದ್ದೆಯಿಂದ ಹಲವಾರು ಜನರಿಗೆ ಅನುಕೂಲವಾಗಬೇಕು, ಹಲವಾರು ಜನರಿಗೆ ಸಹಕಾರಿಯಾಗಬೇಕು ಎಂದು ನಿರ್ಧರಿಸಿ ಸತತವಾಗಿ ನನ್ನ ಕೈಲಾದಷ್ಟು ನಮ್ಮ ಕುಟುಂಬದವರ ಅನುಮತಿ ಪಡೆದು ನನ್ನ ಸಂಬಳದಲ್ಲಿಯೂ ಸಹ ಅತಿ ಹೆಚ್ಚು ಭಾಗವನ್ನು ನಾನು ಈ ಕ್ಷೇತ್ರದಲ್ಲಿ ವಿನಿಯೋಗಿಸಿ ಅಮ್ಮನವರ ಪೂಜಾ ಕಾರ್ಯಕ್ರಮಗಳನ್ನು ಹಾಗೂ ಈ ಕ್ಷೇತ್ರದ ಪ್ರತಿಯೊಂದು ಅಭಿವೃದ್ಧಿ ಹಂತಗಳನ್ನು ಇದುವರೆಗೂ ನಡೆಸಿಕೊಂಡು ಬಂದಿರುತ್ತೇನೆ. ಪ್ರಸ್ತುತ ಭವಿಷ್ಯ ದಿನಗಳಲ್ಲಿ ಅಮ್ಮನವರ ಸಲಹೆ, ಸೂಚನೆ, ಮಾರ್ಗದರ್ಶನ ಮತ್ತು ಆದೇಶಗಳಂತೆ ನಾನು ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿಕೊಂಡು ಹಾಗೂ ಈ ಕ್ಷೇತ್ರವು ಸಾವಿರಾರು ಜನಗಳಿಗೆ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಹಾಗೂ ಸಮಾರಂಭಗಳನ್ನು ಮಾಡಿಕೊಳ್ಳಲು ಅನುಕೂಲಕರವಾಗಿ ನಿರ್ಮಿಸಿ ಅಭಿವೃದ್ಧಿಪಡಿಸಲು ಅಮ್ಮನವರ ಆಶೀರ್ವಾದವು ಸಹ ಸದಾಕಾಲ ನಮಗೆ ಬೇಕೆಂದು ಈ 63ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ನೆನೆಯುತ್ತಾ ಬೇಡಿಕೊಳ್ಳುತ್ತಾ ಎಂದಿನಂತೆ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಶ್ರೀ PPD ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ನನಗೆ ಇಂದಿಗೆ ಪೊಲೀಸ್ ಇಲಾಖೆಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸೇರಿ 22 ವರ್ಷಗಳು
ಯಶಸ್ವಿಯಾಗಿ ಮುಗಿಸಿ ಈ ದಿನ 23ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದೇನೆ. ಅಂದು ನನಗೆ ಈ ಇಲಾಖೆಗೆ ಬರಲು ಜ್ಞಾನೋದಯ ಮಾಡಿದಂತಹ ನನ್ನ ಗುರು, ನನ್ನ ಶೈಕ್ಷಣಿಕ ಗುರು ಶ್ರೀಯುತ ರಾಜಶೇಖರ್ ಹಾಗೂ ನಮ್ಮ ರಮೇಶಣ್ಣನವರು, ನಮ್ಮ ಸುರೇಶಣ್ಣನವರು ಹಾಗೂ ನಮ್ಮ ಕುಟುಂಬಸ್ಥರು, ನನಗೆ ಸದಾಕಾಲ ಬೆನ್ನೆಲುಬಾಗಿ ನಿಂತಹ ನನ್ನ ಸಹೋದರ ಸುಂದರೇಶ್ ಹಾಗೂ ನಮ್ಮ ಶ್ರೀಮತಿಯವರು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹಾಗೂ ನಮ್ಮ ಎರಡನೇ ತಾಯಿ ತಂದೆ ರೂಪದಲ್ಲಿ ನಿಂತು ನಮ್ಮನ್ನೆಲ್ಲ ಮಾರ್ಗದರ್ಶಕರಾಗಿ ಮುನ್ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮ ಅಕ್ಕನವರಾದಂತಹ ಶ್ರೀಮತಿ ಶಮಂತಕಮಣಿ ಹಾಗೂ ನಮ್ಮ ಭಾವನವರಾದಂತಹ ಶ್ರೀ ಸಂಜೀವರಾಜ್ ಹಾಗೂ ಕುಟುಂಬಸ್ಥರೆಲ್ಲರಿಗೂ ಸಹ ನಾನು ಈ 63ನೇ ಸುತ್ತಿನ ಪಾದಯಾತ್ರೆಯಲ್ಲಿ ನನ್ನ ಯಶಸ್ವಿ 22 ವರ್ಷದ ಪೊಲೀಸ್ ಇಲಾಖೆಯ ಸೇವೆಯನ್ನು ಸದಾಕಾಲವೂ ಅಮ್ಮನವರ ಸೇವೆಗೆ ವಿನಿಯೋಗಿಸಲು ಹಾಗೂ ನನ್ನ ಭವಿಷ್ಯದ ಮುಂದಿನ ಕನಸುಗಳನ್ನು ಹಾಗೂ ಅಮ್ಮನವರ ಆಶೀರ್ವಾದಗಳೊಂದಿಗೆ ಈ ಕ್ಷೇತ್ರದಲ್ಲಿ ಮುನ್ನಡೆಸಿಕೊಂಡು ಹೋಗುತ್ತೇನೆಂದು ಪ್ರಸ್ತುತ ಈ ದಿನ ಅಮ್ಮನವರ ಸಾಮೀಪ್ಯದಲ್ಲಿ ನನ್ನ ಮನವಿಯನ್ನು ಸಲ್ಲಿಸುತ್ತಾ, ಅಮ್ಮನವರು ಸದಾಕಾಲ ಎಲ್ಲರಿಗೂ ಸಹ, ನನ್ನ ಕೆಲಸಕ್ಕೆ ಸೇರಿದ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಹಾಗೂ ನನ್ನ ಭವಿಷ್ಯದ ಕನಸುಗಳು, ಯೋಜನೆಗಳು ಅಮ್ಮನವರ ಆಶೀರ್ವಾದಗಳಿಂದ ಕಾರ್ಯಗತಗೊಳಿಸಲಿ. ಅಮ್ಮನವರ ಆಶೀರ್ವಾದ ಸದಾಕಾಲ ನಮ್ಮೆಲ್ಲ ಕುಟುಂಬದವರಿಗಿರಲಿ ಎಂದು ಪ್ರಸ್ತುತ ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಧರ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಿರಲಿ. ಶ್ರೀ ಪಿಪಿಡಿ ಕ್ಷೇತ್ರದ ಹಾಗೂ ಗೌತಮ ಕ್ಷೇತ್ರವೆಂದೇ ಖ್ಯಾತಿಯತ್ತ ಬೆಟ್ಟದಾಸನಪುರ ಗ್ರಾಮದ ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳ ಆಶೀರ್ವಾದವು ಸದಾಕಾಲವೂ ಈ ಗ್ರಾಮದಲ್ಲಿ ನೆಲೆಸಿರುವಂತಹ ಸಕಲ ಸರ್ವರಿಗೂ ಸಿಗಲೆಂದು ಈ ದಿನ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.